ಸಿಎಂ ದೆಹಲಿಗೆ ತೆರಳುವ ಮುನ್ನವೇ ಶಾಸಕರ ಕಸರತ್ತು ಕೂಡ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ಸಂಪುಟ ವಿಸ್ತರಣೆಯ ಕಸರತ್ತು. ಸಿಎಂ ದೆಹಲಿಗೆ ತೆರಳುವ ಮುನ್ನವೇ ಶಾಸಕರು ಕಸರತ್ತು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಹೈಕಮಾಂಡ್ ಬಾಗಿಲು ತಟ್ತಾ ಇದ್ದಾರೆ ಶಾಸಕರು. ದೆಹಲಿಯಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಠಿಕಾಣಿ ಹೂಡಿದ್ದಾರೆ. ಎಚ್ ಕೆ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಆರ್ ವಿ ದೇಶಪಾಂಡೆ, PM ನರೇಂದ್ರ ಸ್ವಾಮಿ, ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಸಲೀಂ ಅಹಮದ್ ಸೇರಿದಂತೆ ಹಲವರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಅಂದರೆ ಅವರು ಯಾರನ್ನು ಮೀಟ್ ಮಾಡ್ತಾರೆ, ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅವ್ರ ಪ್ರಯತ್ನ ಅವ್ರು ಪಡ್ತಾರೆ. ಅಲ್ಟಿಮೇಟ್ಲಿ ತೀರ್ಮಾನ ತಗೋಬೇಕಾಗಿರೋದು ಹೈಕಮಾಂಡೇ ಅಲ್ವಾ. ಸೊ ಹಾಗಾಗಿ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಶಾಸಕರೇನೋ ಲಾಬಿ ಮಾಡೋದಕ್ಕೆ ದೆಹಲಿಗೆ ಬರ್ತಾರೆ, ಒಪ್ಕೊಳ್ಳೋಣ, ಪ್ರತಿ ಬಾರಿನೂ ಇದೇ ರೀತಿ. ಬಟ್ ಹೈಕಮಾಂಡ್ ನಾಯಕರಲ್ಲಿ ಇವ್ರು ಯಾರನ್ನು ಭೇಟಿ ಆಗ್ತಾರೆ, ಯಾರು ಅವಕಾಶ ಕೊಡ್ತಾರೆ, ಇವ್ರು ನಡೆಸ್ತಕ್ಕಂಥ ಲಾಬಿಗೆ ಎಷ್ಟು ಮಹತ್ವ ಇದೆ, ವರ್ಕೌಟ್ ಆಗುತ್ತಾ ಅಂತ? ನೋಡಿ, ಪ್ರತಿ ಬಾರಿ ಕೂಡ ಸಚಿವ ಸಂಪುಟ ರಚನೆ ಅಥವಾ ವಿಸ್ತರಣೆ ಆಗಬೇಕಾದಂಥ ಸಂದರ್ಭದಲ್ಲಿ ಶಾಸಕರು ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವಿಯನ್ನ ಮಾಡುವಂಥದ್ದು ಸಹಜ. ಈ ಬಾರಿಯೂ ಕೂಡ ಅಂಥದ್ದೇ ಬೆಳವಣಿಗೆಗಳಾಗ್ತಾ ಇದೆ. ಕಳೆದ ವಾರ ಕೂಡ CM DK ಶಿವಕುಮಾರ್ ಅವರು ದೆಹಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಶಾಸಕರು, ಸರಿಸುಮಾರು 60ರಿಂದ 70 ಜನ ಶಾಸಕರು ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಂಪುಟದಲ್ಲಿ ಸೇರ್ಪಡೆ ಮಾಡುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈಗಲೂ ಕೂಡ ಇವತ್ತು CM ಬರ್ತಾರೆ ಅನ್ನುವಂಥದ್ದು ಗೊತ್ತಾದ ಬೆನ್ನಲ್ಲೇ ನಿನ್ನೆ ರಾತ್ರಿಯಿಂದಲೇ ಶಾಸಕರು ದೆಹಲಿಗೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಸದ್ಯಕ್ಕೆ ದೆಹಲಿಯಲ್ಲಿ 25ರಿಂದ 30 ಜನ ಶಾಸಕರು ಠಿಕಾಣಿಯನ್ನು ಹೂಡಿದ್ದಾರೆ. ಒಂದು ಕಡೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರೋದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮನವಿಯನ್ನ ಮಾಡಿಕೊಂಡು ಕ್ಯಾಬಿನೆಟ್ನಲ್ಲಿ ಸೇರ್ಪಡೆಗೆ ಅಥವಾ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ತಾರೆ. ಹೈಕಮಾಂಡ್ ಕೂಡ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಕೊಡುತ್ತೆ. ಆದರೆ ಅಂತಿಮವಾಗಿ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಶುರುವಾದಂಥ ಸಂದರ್ಭದಲ್ಲಿ ಸಮುದಾಯ, ಪ್ರಾದೇಶಿಕತೆ ಈ ಎಲ್ಲ ಆಧಾರಗಳನ್ನು ಇಟ್ಕೊಂಡೇ ಅಂತಿಮಗೊಳಿಸುವಂಥದ್ದು, ಈ ರೀತಿಯಾದಂಥ ಯಾವುದೇ ಪ್ರಭಾವಕ್ಕೆ ಒಳಗಾಗುವಂಥದ್ದು ಕೂಡ ಕಷ್ಟ. ಆದಾಗ್ಯೂ ಕೂಡ ಕಡೆಯ ಹಂತದ ಪ್ರಯತ್ನ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ತಮ್ಮ ತಮ್ಮ ಪ್ರಯತ್ನಗಳನ್ನು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಸಂಪುಟ ಸೇರ್ಪಡೆಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಆಗ ಇರ್ಬೋದು ಬಂದಿರತಕ್ಕಂಥ ಹಿರಿಯ ಶಾಸಕರನ್ನ ತೀರಾ ಕಡೆಗಣಿಸಿ ಮಾತೆ ಆಡಿಸದೆ ಕಳಿಸ್ತಾರೆ ಅನ್ನೋ ಪರಿಸ್ಥಿತಿನೂ ಇಲ್ಲ. ಮಾತಾಡಿಸ್ತಾರೆ, ಬಟ್ ಇವ್ರದ್ದೇನಿದೆ ಇವರು ಅಹವಾಲು ಸ್ವೀಕಾರ ಮಾಡ್ತಾರೆ. ಬಟ್ ಫೈನಲಿ ತೀರ್ಮಾನ ತಗೋಬೇಕಾಗಿರೋದು ಹೈಕಮಾಂಡ್. ನಾನು ಆಗಲೇ ಹೇಳಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಕಲ್ಲ.